ಅಯೋಧ್ಯೆ ರಾಮ ಮಂದಿರವು ಭಾರತದ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಎ ಉತ್ತರ ಪ್ರದೇಶ್, ಬಿ ಉತ್ತರಾಖಂಡ್, ಸಿ ಆಂಧ್ರ ಪ್ರದೇಶ್, ಡಿ ಮಹಾರಾಷ್ಟ್ರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ್. ಅಯೋಧ್ಯೆ ರಾಮ ಮಂದಿರವು ಯಾವ ನದಿಯ ದಡದಲ್ಲಿದೆ? ಆಪ್ಷನ್ಸ್: ಎ ಗಂಗಾ ನದಿ, ಬಿ ಯಮುನಾ ನದಿ, ಸಿ ಗೋದಾವರಿ ನದಿ, ಡಿ ಸರಿಯೂ ನದಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯೂ ನದಿ. ಯಾವ ಮಹಾಕಾವ್ಯವು ಭಗವಾನ್ ರಾಮನ ಜೀವನದೊಂದಿಗೆ ಸಂಬಂಧಿಸಿದೆ? ಆಪ್ಷನ್ಸ್: ಎ ಮಹಾಭಾರತ, ಬಿ ವಿಷ್ಣು ಪುರಾಣ, ಸಿ ರಾಮಾಯಣ, ಡಿ ಭಗವದ್ಗೀತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಮಾಯಣ. ಯಾವ ಸ್ಥಳವನ್ನು ಸೀತಾದೇವಿಯ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ? ಆಪ್ಷನ್ಸ್: ಎ ಸೀತಾಮರ್ಹಿ, ಬಿ ಜನಕಪುರ, ಸಿ ಮಯನ್ಮಾರ್, ಡಿ ಇಂಡೋನೇಷ್ಯಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜನಕಪುರ. ಜೀಸಸ್ ರವರಿಗೆ ದೀಕ್ಷೆಯನ್ನು ನೀಡಿದವರು ಯಾರು? ಆಪ್ಷನ್ಸ್: ಎ ಇಗ್ನೇಷಿಯಸ್, ಬಿ ಪೀಟರ್, ಸಿ ಜಾನ್, ಡಿ ಸಂತ ಜಾನ್ ಆಗಸ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಾನ್. ಪೃಥ್ವಿರಾಜ್ ಚೌಹಾಣ್ ಮೂಲತಃ ಎಲ್ಲಿಯವನು? ಆಪ್ಷನ್ಸ್: ಎ ದೆಹಲಿ, ಬಿ ಕಾಬೂಲ್, ಸಿ ಅಫ್ಘಾನಿಸ್ತಾನ್, ಡಿ ಅಜ್ಮೀರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಜ್ಮೀರ್. ಅಯೋಧ್ಯೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ದಿನಾಂಕ ಯಾವುದು? ಆಪ್ಷನ್ಸ್: ಎ ಜನವರಿ 26, 2024, ಬಿ ಫೆಬ್ರವರಿ 22, 2024, ಸಿ ಫೆಬ್ರವರಿ 12, 2024, ಆಪ್ಷನ್ ಡಿ ಜನವರಿ 22, 2024. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಜನವರಿ 22, 2024. ಅಯೋಧ್ಯೆ ರಾಮ ಮಂದಿರದ ಒಟ್ಟು ವಿಸ್ತೀರ್ಣ ಎಷ್ಟು? ಆಪ್ಷನ್ಸ್: ಎ 70 ಎಕರೆ, ಬಿ 48 ಎಕರೆ, ಸಿ 25 ಎಕರೆ, ಡಿ 10 ಎಕರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 70 ಎಕರೆ. ರಾಮಚರಿತ ಮಾನಸ ಮಹಾಕಾವ್ಯದ ಲೇಖಕರು ಯಾರು? ಆಪ್ಷನ್ಸ್: ಎ ಮಹರ್ಷಿ ವಾಲ್ಮೀಕಿ, ಬಿ ವೇದವ್ಯಾಸ, ಸಿ ವಿಶ್ವಾಮಿತ್ರ, ಡಿ ತುಳಸಿದಾಸ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ತುಳಸಿದಾಸ. ಪ್ರಸ್ತುತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯಾರು? ಆಪ್ಷನ್ಸ್: ಎ ಯೋಗಿ ಆದಿತ್ಯನಾಥ್, ಬಿ ದಿನೇಶ್ ಶರ್ಮಾ, ಸಿ ಸುಚೇತಾ ಕೃಪಲಾನಿ, ಡಿ ಅಮಿತ್ ಶಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯೋಗಿ ಆದಿತ್ಯನಾಥ್. ರಾಮ ಮಂದಿರದಲ್ಲಿ ಎಷ್ಟು ಕಂಬಗಳಿವೆ? ಆಪ್ಷನ್ಸ್: ಎ 392, ಬಿ 300, ಸಿ 360, ಡಿ 398. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 392. ರಾಮ ಮಂದಿರ ಯಾವ ಕಂಪನಿಯು ನಿರ್ಮಿಸಿದೆ? ಆಪ್ಷನ್ಸ್: ಎ ಟಾಟಾ ಗ್ರೂಪ್, ಬಿ ಲಾರ್ಸೆನ್ ಮತ್ತು ಟೂಬ್ರೋ, ಸಿ ಅದಾನಿ ಗ್ರೂಪ್, ಡಿ ಎನ್ಸಿಸಿ ಲಿಮಿಟೆಡ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಸೆನ್ ಮತ್ತು ಟೂಬ್ರೋ. ರಾಮ ಮಂದಿರದ ಶಂಕುಸ್ಥಾಪನೆ ಯಾವಾಗ? ಆಪ್ಷನ್ಸ್: ಎ ಸೆಪ್ಟೆಂಬರ್ 5, 2020, ಬಿ ಆಗಸ್ಟ್ 5, 2020,
ಸಿ ಸೆಪ್ಟೆಂಬರ್ 15, 2020, ಡಿ ಆಗಸ್ಟ್ 15, 2020. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಸ್ಟ್ 5, 2020. ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿಯನ್ನು ಯಾವಾಗ ಕೆಡವಲಾಯಿತು? ಆಪ್ಷನ್ಸ್ ಎ 1985, ಬಿ 1999, ಸಿ 1989, ಡಿ 1992. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 1992. ಬಾಬ್ರಿ ಮಸೀದಿಯನ್ನು ಕೆಡವಿದಾಗ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ದರು? ಆಪ್ಷನ್ಸ್ ಎ ಪಿ ವಿ ನರಸಿಂಹರಾವ್, ಬಿ ಇಂದಿರಾ ಗಾಂಧಿ, ಸಿ ಮನಮೋಹನ್ ಸಿಂಗ್, ಡಿ ಅಟಲ್ ಬಿಹಾರಿ ವಾಜಪೇಯಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪಿ ವಿ ನರಸಿಂಹರಾವ್. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.